144 ವರ್ಷಕ್ಕೊಂದ್ಸರಿ ನಡೀತಾ ಇರತಕ್ಕಂಥ ಮಹಾಕುಂಭಮೇಳದಲ್ಲಿ ಇವತ್ತು ನಾವಿದ್ದೀವಿ. ಕರ್ನಾಟಕ ಶಿವಮೊಗ್ಗ ಡಿಸ್ಟಿಕ್ ಸಾಗರದಿಂದ ಬಂದಿದ್ದೀವಿ. ತುಂಬ ಖುಷಿ ಆಯಿತು. 144 ವರ್ಷಕ್ಕೊಂದ್ಸರಿ ನಡೀತಾ ಇರೋಂಥ ಕುಂಭಮೇಳಕ್ಕೆ ಬಂದಿದ್ದೀವಿ. ನಾವು ಜೀವಮಾನದಲ್ಲಿ ಒಂದ್ಸರಿ ಬಂದಿರುತ್ತೆ. ಭಾಳ ಖುಷಿ ಆಯಿತು. आपको कैसा लगता है? बहुत अच्छा लगता है. बाहरी लोग आ रहे हैं, हमको उनसे बहुत सीखने को मिल रहा है, तो एक दूसरे से कनेक्ट होकर अच्छा लग रहा है. ಬಹಳ ವಿಶೇಷವಾದಂಥ ದಿನ ಇವತ್ತು ಅಂತ ನನ್ನ ಜೀವನದಲ್ಲಿ ನಾನು ಭಾವಿಸ್ತಾ ಇದ್ದೀನಿ. ಲೈಫ್ ಟೈಮಲ್ಲಿ ಇನ್ನೊಂದು ಚಾನ್ಸ್ ಸಿಗಲ್ಲ. ಇವತ್ತಿನ ದಿವಸ ಉತ್ತರ ಪ್ರದೇಶದಲ್ಲಿ ನಡೀತಾ ಇರತಕ್ಕಂಥ ಪ್ರಯಾಗ್ರಾಜ್ದಲ್ಲಿದ್ದೀವಿ. ಸ್ಥಳ ನೀವು ನೋಡ್ತಾ ಇದ್ದೀರಿ. 144 ವರ್ಷಕ್ಕೊಂದ್ಸರಿ ನಡೀತಕ್ಕಂಥ ಮಹಾಕುಂಭಮೇಳದಲ್ಲಿ ಇವತ್ತು ನಾವಿದ್ದೀವಿ. 6 ವರ್ಷಕ್ಕೊಂದ್ಸರಿ ಅರ್ಧ ಕುಂಭಮೇಳ, 12 ವರ್ಷಕ್ಕೊಂದ್ಸರಿ ನಡೀತಕ್ಕಂಥ ಪೂರ್ಣ ಕುಂಭಮೇಳ, 144 ವರ್ಷಕ್ಕೊಂದ್ಸರಿ ನಡೀತಾ ಇರತಕ್ಕಂಥ ಮಹಾಕುಂಭಮೇಳದಲ್ಲಿ ಇವತ್ತು ನಾವಿದ್ದೀವಿ. ತುಂಬ ಅದ್ಭುತವಾಗಿದೆ. ದಿನಕ್ಕೆ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇವತ್ತು ಬಂದು ಈ ಗಂಗಾ ನದಿಯಲ್ಲಿ ಸಂಗಮದಲ್ಲಿ ಸ್ನಾನ ಮಾಡ್ಕೊಂಡು ಅವರು ಮಾಡಿರ್ತಕ್ಕ ಪಾಪಕರ್ಮಗಳನ್ನು ಕಳೀತಕ್ಕಂಥ ಜಾಗದಲ್ಲಿ ಬಂದು ಸ್ನಾನ ಮಾಡ್ಕೊಂಡು ಹೋಗ್ತಿದ್ದಾರೆ. ಜಾಗದಲ್ಲಿ ನಾವು ಇವತ್ತು ಬಂದು ನಾವು ಕೂಡ ಈ ಜಾಗದಲ್ಲಿ ಪುಣ್ಯ ಸ್ನಾನ ಮಾಡಿರೋದು ನಮಗೂ ಕೂಡ ಖುಷಿ ಆಗ್ತಿದೆ. ಹಾಗೆ ಎಲ್ಲ ಸಾವಿರಾರು ಪ್ರತಿದಿನ ಕೂಡ ಕೋಟ್ಯಾಂತರ ಜನ ಬಂದು ಹೋಗ್ತಾ ಇದ್ದಾರೆ. ಇದನ್ನು ಸಿದ್ಧತೆ ಮಾಡಲಿಕ್ಕೆ ಕಳೆದ 1.5 ವರ್ಷದಿಂದನೂ ಕೂಡ ಎಲ್ಲ ಲೈಟಿಂದ ಇಡ್ಬೋದು, ರಸ್ತೆಯಿಂದ ಇರ್ಬೋದು, ಹಾಕಿರ್ತಕ್ಕಂಥ ಟೆಂಟ್ಗಳಿಂದ ಇರ್ಬೋದು, ಎಲ್ಲದೂ ಕೂಡ ಕಳೆದ 1.5 ವರ್ಷದಿಂದನೂ ಕೂಡ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಸ್ಥಳೀಯರು ಹೇಳ್ತಾರೆ. आपको मेला लग रहा है, ये आयोजित हुआ है. ये 12 टाइम से 12 साल में एक बार लगता है महाकुंभ मेला, जो कुंभ लगता है. और ये 12 साल बाद 12 बार करके 144 ईयर्स बाद ये महाकुंभ अपना लग रहा है. और इसकी प्रिपरेशन देखा जाए तो 1 से 2 साल पहले से लगी हुई है, क्योंकि यहाँ पे लगभग 40 to 45 करोड़ लोगों की आने की संभावना थी. तो इस हिसाब से चीज़ें पहले से मतलब लोगों को व्यवस्था प्रोवाइड करने के लिए काफ़ी टाइम से काम चल रहा है, और अच्छा काम चल रहा है, जैसे कि आप लोग देख ही रहे हैं. और यहाँ पे अभी तक डेली कम से कम 5 to 10 लाख लोग स्नान कर रहे हैं डेली. और जिस दिन मेन नहावा रहता है उस दिन ये करोड़ों में पहुँच जाते हैं. 4 to 5 करोड़ सब रेडी करने में कितना दिन लगा? इसको तो 1 to 2 years लगे. 2 years? जी पूरा 2 साल लगा पूरा ये सब रेडी करने के लिए. ಕೆಲವಾರು 7 ಅದ್ಭುತಗಳು ಅಲ್ಲಿ ಒಂದು ಅದ್ಭುತ ಇದೆ, ಇಲ್ಲೊಂದು ಅದ್ಭುತ ಇದೆ ಅಂತ. ಭಾರತ ದೇಶವೇ ಒಂದು ಅದ್ಭುತ ಅಂತ ಹೇಳಲಿಕ್ಕೆ ಈ ಒಂದು ಇನ್ಸಿಡೆಂಟೇ ನಮಗೆ ಸಾಕಾಗಲ್ಲ. ಯಾಕೆಂದ್ರೆ ಕೆಲವೇ 1000 ಜನ, ಲಕ್ಷ ಜನ ಸೇರಿದಾಗ ಅದೊಂದು ಬಹಳ ದೊಡ್ಡ ಇನ್ಸಿಡೆಂಟ್ ಅಂತ ಬಿಂಬಿಸ್ತಕ್ಕಂಥ ಕೆಲಸ ಬೇರೆ ರಾಷ್ಟ್ರಗಳು ನಡೆಸ್ತದೆ. ಆದರೆ ಈ ಭಾರತದಲ್ಲಿ 45ರಿಂದ 50 ಕೋಟಿ ಜನ ಒಂದು ಕಡೆ ಸೇರಿ ಒಂದು ಹಬ್ಬದ ರೀತಿಯಲ್ಲಿ ಒಂದು ಮೇಳವನ್ನು ಆಚರಣೆ ಮಾಡ್ತಕ್ಕಂಥದ್ದು ಅದು ಕೇವಲ ಈ ಪ್ರಯಾಗ್ರಾಜಲ್ಲಿ ಮಾತ್ರ, ಬೇರೆ ಎಲ್ಲೂ ಈ ಜಗತ್ತಿನಲ್ಲಿ ಇರಕ್ ಸಾಧ್ಯನೇ ಇಲ್ಲ. ಇಂಥ ಇನ್ಸಿಡೆಂಟ್ ಅನ್ನ ನಮ್ಮ ಭಾರತೀಯರಲ್ಲದೆ ಜಗತ್ತಿನ ಎಲ್ಲರೂ ಕೂಡ ಭಾಗವಹಿಸಬೇಕು, ನೋಡಬೇಕು, ಅದನ್ನ ಅನುಭವಿಸಬೇಕು. ಇದು ನಿಮ್ಮ ಒಂದು ಜನ್ಮದಲ್ಲಿ ನಡೀತಕ್ಕಂಥ ಒಂದು ವಿಶೇಷವಾದ ಘಟನೆ. ಇಂಥ ವಿಶೇಷ ಘಟನೆಗೆ ಸಾಕ್ಷೀಭೂತರಾಗ್ಲಿಕ್ಕೆ ನಾವು ಬಂದಿದ್ವಿ. ಇವತ್ತಿನಿಂದ ರಾತ್ರಿ 12 ಗಂಟೆ ಇವತ್ತು. ಆದರೂ ಕೂಡ ಇಷ್ಟು ಜನ ಈ ಒಂದು ಇಲ್ಲಿ ಬರ್ತಕ್ಕಂತಹ ಯಮುನಾ ನದಿ, ಈ ಭಾಗದಿಂದ ಬರ್ತಕ್ಕಂತಹ ಗಂಗಾ ನದಿ ಮತ್ತು ಅಂತರ್ಗತವಾಗಿರ್ತಕ್ಕಂಥ ಸರಸ್ವತಿ ತ್ರಿವೇಣಿ ಸಂಗಮವಾದಂಥ ಈ ಸ್ಥಳದಲ್ಲಿ ಪವಿತ್ರವಾದ ಸ್ನಾನ ಮಾಡಲಿಕ್ಕೆ ನಾವು ಸಾಕ್ಷಿ ಆಗ್ತಾ ಇದ್ವಿ. ಸ್ನಾನ ಆಯ್ತು. ಎಷ್ಟು ಜನ ಬಂದಿದ್ದೀರಿ ಸರ್? 7 ಜನ ಬಂದಿದ್ವಿ. ಖುಷಿ ಆಯಿತು. ಇಸೆ ಸಿಕ್ಕಿದ ಖುಷಿ ಅನಿಸ್ತಿದ್ದು. ಮತ್ತೆ ಇನ್ನೊಂದ್ಸರಿ ಈ ಥರ ನೋಡ್ತೀವಿ ಅಂತ ಅನ್ಕೊಂಡಿದ್ದಾರೆ. 6 ವರ್ಷಕ್ಕೊಂದ್ಸಲ ನೋಡ್ತಾ ಇರುತ್ತಲ್ಲ, ನೋಡ್ಬೇಕು ಏನಾಗುತ್ತೆ. ಅದು ಮಹಾಕುಂಭ ಸೇರಿದೆ ಲೈಫಲ್ಲಿ ಸಿಗಲ್ಲ. ಎಷ್ಟು ಖುಷಿ ತಂದಿದೆ ಸರ್ ನಿಮಗೆ? ತುಂಬ ಖುಷಿಯಾಗಿದೆ. ಯಾವ ಸರ್ ನಿಮ್ಮ ಜಾಗ? ಹೆಸರು ವಿಕಾಸ್. 144 ವರ್ಷಕ್ಕೊಂದ್ಸರಿ ನಡೀತಾ ಇರೋಂಥ ಕುಂಭಮೇಳಕ್ಕೆ ಬಂದಿದ್ದೀವಿ. ಜೀವಮಾನದಲ್ಲಿ ಒಂದ್ಸರಿ ಬಂದಿರುತ್ತೆ. ಭಾಳ ಖುಷಿ ಆಯಿತು. ನಿಮ್ಮ ಹೆಸರು? ಶಿವಕುಮಾರ್. ಖುಷಿಯಾಗಿದೆ. ಈ ಸ್ಥಳಕ್ಕೆ ನಾವು ಬರ್ತೀವಿ ಅಂತ ನಾನು ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ. ಏನೋ ನಮ್ಮ ಸ್ನೇಹಿತರ ಸಹಾಯದಿಂದ ಈ ಸ್ಥಳಕ್ಕೆ ಬಂದಿದ್ದೀನಿ. ಸರ್ಕಲ್ ಮಾತ್ರ ಫ್ಯಾಮಿಲಿ ಸಮೇತ ಬಂದಿದ್ದೀವಿ ಸರ್? ಇಲ್ಲ, ಫ್ರೆಂಡ್ಸ್ ಜೊತೆ ಬಂದಿರೋದು. ನಾವು ಒಂದೇ ದಿನಕ್ಕೆ ಡಿಸೈಡ್ ಮಾಡಿದ್ದು ಹೊರಡಬೇಕು ಅಂತ.
ಏನೋ ಒಂದು ಶಕ್ತಿ ಇದೆ ಇಲ್ಲಿ ಕಟ್ಕೊಂಡಿದೆ, ಬಹಳ ಖುಷಿ ಆಗ್ತಾ ಇದೆ. ತುಂಬ ಖುಷಿ ಆಗ್ತಿದೆ ಸರ್. ಅಷ್ಟರೊಳಗೆ ನಾವು ಈ ಮಹಾಕುಂಭಮೇಳಕ್ಕೆ ನಾವು ಬರ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಈ ದೇಶದಲ್ಲಿ ಹುಟ್ಟಿದ್ಮೇಲೆ ಈ ಥರದ ವಿಷಯ ಅದಕ್ಕೆ ನಾವು ತುಂಬ ಹೆಮ್ಮೆ ಇದೆ. ಯಾವತ್ತಾದ್ರೂ ಅನ್ಕೊಂಡಿದ್ರಾ ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು ಅಥವಾ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಬೇಕು ಅಂತ ಯಾವತ್ತಾದ್ರೂ ಅನ್ಕೊಂಡಿದ್ರಾ? ಒಂದ್ಸಲ ಅನ್ಕೊಂಡಿಲ್ಲ. ಅದು ನಮ್ಮ ಈ ಜನ ನಾವು ಈ ಇದರಲ್ಲಿ ಬಂದಕ್ಕೆ ಸಂತೋಷ. ಕರ್ನಾಟಕದಲ್ಲಿ ನನಗೆ ತುಂಬ ಖುಷಿ ಆಗುತ್ತೆ, ತುಂಬ ಹತ್ರ ಆಗುತ್ತೆ, ಹೋಗಲೇಬೇಕು. ಆದರೆ ಇಷ್ಟು ದೂರ ಬಂದಿದ್ದೀವಿ, ತುಂಬ ಖುಷಿ ಇದೆ. ಸ್ನಾನ ಆಯ್ತು ಸರ್ ನಿಮ್ದು? ಇಲ್ಲ, ಈಗ ಮಾಡಬೇಕು.